ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಇವತ್ತು ಮನೆಯಲ್ಲೇ ಪಿಜ್ಜಾ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಪಿಜ್ಜಾ ಬೇಸ್ ಇಂದ ಹಿಡಿದು ಯಾವ ರೀತಿ ಪಿಜ್ಜಾನ ಮಾಡೋದು ಅಂತ ಹೇಳ್ಬಿಟ್ಟು ಪೂರ್ತಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡದೆ ಎಂಡ್ ವರೆಗೂ ಈ ವಿಡಿಯೋನ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಹೊಸಬ್ರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಜನರಿಗೆ ಈಗ ಪಿಜ್ಜಾ ಅಂದ್ರೆ ಆಲ್ ಟೈಮ್ ಫೇವರೇಟ್ ಆಗ್ಬಿಟ್ಟಿದೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಪಿಜ್ಜಾನ ಸೊ ಆ ಪಿಜ್ಜಾನ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ಈಗ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ತಗೊಂಡಿರೋದು 1 ಬೌಲ್ ಅಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಸೊ ನಾನಿಲ್ಲಿ ಮಾಡ್ತಾ ಇರೋದು ಒಂದು ಪಿಜ್ಜಾ ಮಾತ್ರ ಹಾಗಾಗಿ 1 ಬೌಲ್ ತೊಗೊಂಡಿದ್ದೀನಿ ಅರ್ಧ ಟೀ ಗ್ಲಾಸ್ ಅಷ್ಟು ಬಾಂಬೆ ರವೆ ಅಥವಾ ಚಿವಿರೋಟಿ ರವೆ ಏನಂತಾರೆ ಅದನ್ನು ಬಳಸ್ತಾ ಇದ್ದೀನಿ ಚಿಟಿಕೆ ಅಷ್ಟು ಅಡುಗೆ ಸೋಡಾನ ಬಳಸ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಸ್ವಲ್ಪ ನಾನು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಸೊ ಇದು ಬೇಕಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಕೂಡ ಬಳಸ್ತಾ ಇದ್ದೀನಿ ಸಕ್ಕರೆಯನ್ನು ನೀವು ಪುಡಿ ಮಾಡಿ ತೊಗೊಂಡ್ರೂ ಓಕೆ ಸೊ ಅಥವಾ ಹಾಗೆ ಬಳಸಿದ್ರೂ ನಡೆಯುತ್ತೆ ಸೊ ನಾನು ಇಲ್ಲಿ 1 ಗ್ಲಾಸಷ್ಟು ಹಾಲನ್ನು ತೊಗೊಂಡಿದ್ದೀನಿ ಇದನ್ನು ಕಾಯಿಸಿ ಆರಿಸಿ ನಾನು ಇಟ್ಕೊಂಡಿದ್ದೀನಿ ಸೊ ಈಗ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹಾಲನ್ನು ಹಾಕ್ತಾ ಚೆನ್ನಾಗಿ ನಾವು ಇದನ್ನು ಕಲಿಸ್ಕೊಳ್ಬೇಕು ಸೊ ಒಂದೇ ಸಲ ಹಾಲು ಹಾಕ್ಬಿಟ್ರೆ ನಮಗೆ ಅಳತೆ ಗೊತ್ತಾಗಲ್ಲ ತುಂಬ ಗಟ್ಟಿ ಅಥವಾ ತೆಳ್ಳಗಾದರೆ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಬೇಕು ಏನು ಒಂದು 20ರಿಂದ 25 ನಿಮಿಷದಲ್ಲಿ ಬೇಸ್ ರೆಡಿ ಆಗಿಬಿಟ್ಟಿರುತ್ತೆ ಸೊ ಇವಾಗಿನ ಮಕ್ಕಳಿಗೆ ನೋಡಿ ಚಾಕ್ಲೇಟು ಬಿಸ್ಕೆಟು ಐಸ್ ಕ್ರೀಮ್ ಅಂದರೆ ತುಂಬ ಬೇಗ ಅಟ್ರ್ಯಾಕ್ಟ್ ಆಗಿಬಿಡ್ತಾರೆ ಸೊ ನಾವು ತಿನ್ನಿಸೋದೇ ಬೇಡ ಅಥವಾ ನಾವು ಅಭ್ಯಾಸ ಮಾಡಿಸೋದೇ ಬೇಡ ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ ಅದೇ ರೀತಿ ನಾವು ಈಗೆಲ್ಲ ದೊಡ್ಡವರು ಪಿಜ್ಜಾಗೆ ತುಂಬ ಬೇಗ ಪಿಜ್ಜಾ ಆಗಿರಲಿ ಬರ್ಗರ್ ಆಗಿರಲಿ ಸೊ ತುಂಬ ಬೇಗ ಅಟ್ರ್ಯಾಕ್ಟ್ ಆಗಿಬಿಡ್ತೀವಿ ಸೊ ಆಚೆ ಪದೇ ಈ ರೀತಿ ಪಿಜ್ಜಾ ಬರ್ಗರ್ ತಿನ್ನೋದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಮೈದಾನೇ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ಹಾಗಾಗಿ ಆಚೆ ತಿನ್ನೋದನ್ನು ಸ್ವಲ್ಪ ಕಡಿಮೆ ಮಾಡಿ ಈ ರೀತಿ ಮನೆಯಲ್ಲಿ ಆವಾಗವಾಗ ತುಂಬ ಕಡಿಮೆ ಮಾಡಿ ತಿನ್ನೋದ್ರಿಂದ ಸೊ ಆರೋಗ್ಯನೂ ಚೆನ್ನಾಗಿರುತ್ತೆ ಸೊ ಮನೆಯಲ್ಲೇ ನಾವೇ ಮಾಡ್ಕೊಂಡು ತಿಂತಾ ಇದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ ಕಂಪ್ಲೀಟಾಗಿ ಈಗ ಹಿಟ್ಟು ರೆಡಿ ಆಯಿತು ನಾನು ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸೊ ಈಗ ಇದನ್ನು ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ನೆನೆಯೋದಕ್ಕೆ ಬಿಡೋಣ ನಾನು ಬೌಲಲ್ಲಿ ಹಾಕ್ಬಿಟ್ಟು ಸೊ ಈ ರೀತಿಯಾಗಿ ನಾನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಒಂದು 20 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಈಗ ಕಂಪ್ಲೀಟಾಗಿ ಒಂದು 20 ನಿಮಿಷ ನೆನೆಸೋದಕ್ಕೆ ಬಿಟ್ಟಿದ್ದೀನಿ ನೆಂದಾದಮೇಲೆ ಈ ರೀತಿಯಾಗಿ ಸಾಫ್ಟಾಗಿ ಹಿಟ್ಟು ರೆಡಿ ಆಗುತ್ತೆ ಈಗ ಇದನ್ನು ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ನಾನು ಲಟ್ಟಿಸ್ಕೊತಾ ಇದ್ದೀನಿ ನಿಮಗೆ ಬೇಸ್ ಆಚೆ ಕಡೆಯಿಂದನೂ ಸಿಗುತ್ತೆ ಸೊ ನೀವು ಜಸ್ಟ್ ತರಕಾರಿ ಎಲ್ಲ ಹಾಕ್ಬಿಟ್ಟು ಪಿಜ್ಜಾ ರೆಡಿ ಮಾಡ್ಕೊಬೋದು ಬೇಸ್ ಆಚೆಯಿಂದನೂ ಸಿಗುತ್ತೆ ಏನು 20 ನಿಮಿಷದಲ್ಲಿ ಈ ರೀತಿ ಬೇಸ್ ನೀವೇ ಮನೇಲಿ ಕೂಡ ಮಾಡ್ಕೊಬೋದು ತುಂಬ ಈಸಿಯಾಗಿಯೇ ಮಾಡ್ಬೋದು ಈ ರೀತಿಯಾಗಿ ನಿಧಾನವಾಗಿ ಲಟ್ಟಿಸ್ತಾ ಹೋಗಬೇಕು ತುಂಬ ದಪ್ಪನೂ ಇರಬಾರ್ದು ತುಂಬ ತೆಳುವಾಗಿನೂ ಲಟ್ಟಿಸ್ಬಾರ್ದು ಈ ರೀತಿಯಾಗಿ ಲಟ್ಟಿಸ್ತಾ ಹೋಗಬೇಕು ನಿಮ್ಗೆ ಇನ್ ಕೇಸ್ ಏನಾದ್ರು ರೌಂಡ್ ಶೇಪ್ ಬಂದಿಲ್ಲ ಅಂದರೆ ಕೈಯಲ್ಲಿನೇ ರೌಂಡಾಗಿ ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ಹೋದರೆ ರೌಂಡ್ ಶೇಪ್ ಆಗಿಬಿಡುತ್ತೆ ನೋಡಿ ಕಂಪ್ಲೀಟಾಗಿ ಈಗ ರೆಡಿ ಆಯಿತು ಪಿಜ್ಜಾ ಬೇಸ್ ಏನಂದರೆ ಇಷ್ಟೇ ಚಿಕ್ಕದಿರಬೇಕು ದೊಡ್ಡದಾಗಿರಬೇಕು ಅಂತ ಏನಿಲ್ಲ ನಿಮಗೆ ಯಾವ ಅಳತೆಗೆ ಪಿಜ್ಜಾ ಬೇಕೋ ಆ ಅಳತೆಗೆ ನೀವು ನೋಡಿಬಿಟ್ಟು ಬೇಸ್ನ ರೆಡಿ ಮಾಡ್ಕೊಬೋದು ನೋಡಿ ಈಗ ಈ ರೀತಿಯಾಗಿ ಸರಿ ಮಾಡ್ಕೊಂಡ್ಬಿಟ್ರೆ ರೌಂಡ್ ಶೇಪಲ್ಲಿ ರೆಡಿ ಆಗಿಬಿಡುತ್ತೆ ಪಿಜ್ಜಾ ಬೇಸು ನೋಡಿ ಇಷ್ಟು ದಪ್ಪವಾಗಿದ್ದರೆ ಸಾಕು ಪಿಜ್ಜಾ ಬೇಸು ಸೊ ಈಗ ನಾನು ಇದಕ್ಕೆ ಒಂದು ಫೋರ್ಕನ್ನು ಯೂಸ್ ಮಾಡಿಬಿಟ್ಟು ಸೊ ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ ಸೊ ಏನಿಲ್ಲ ಸಾಸನ್ನು ಏನು ಅಪ್ಲೈ ಮಾಡ್ತೀವಿ ಅಲ್ವಾ ಸೊ ಅದು ಕಂಪ್ಲೀಟಾಗಿ ಇದಕ್ಕೆ ಸ್ಪ್ರೆಡ್ ಆಗಲಿ ಮತ್ತು ಚೆನ್ನಾಗಿ ಒಳಗಡೆ ಎಲ್ಲ ಬೇಯಬೇಕು ಅಲ್ವಾ ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ
ಸೊ ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು. ಬೇಯಿಸ್ಕೊಳ್ಳೋದಕ್ಕೆ ದಪ್ಪ ತಳ ಇರುವಂಥ ಪಾತ್ರೆನ ತೊಗೊಂಡಿದ್ದೀನಿ. ಆ ಪಾತ್ರೆಗೆ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಕಂಪ್ಲೀಟಾಗಿ ಉಪ್ಪನ್ನು ಹಾಕ್ಕೋಬೇಕು. ಸೊ ನೀವು ದೊಡ್ಡ ಉಪ್ಪನ್ನು ಬಳಸಿದ್ರೂ ನಡೆಯುತ್ತೆ. ಸೊ ನಾನು ಆಲ್ಮೋಸ್ಟ್ ಚಿಕ್ಕದಾಗಿರೋ ಉಪ್ಪನ್ನೇ ಬಳಸ್ತಾ ಇದ್ದೀನಿ, ಹಾಗಾಗಿ ಈ ಉಪ್ಪನ್ನೇ ಈಗ ಬಳಸ್ತೀನಿ. ಸೊ ಕಂಪ್ಲೀಟಾಗಿ ಪಾತ್ರೆಗೆ ಸ್ಪ್ರೆಡ್ ಮಾಡ್ಕೊಬೇಕು. ದಪ್ಪ ತಳ ಪಾತ್ರೆ ಆದ್ರೇ ಒಳ್ಳೆಯದು. ಇನ್ ಕೇಸ್ ಇಲ್ಲ ನಾನು ಕುಕ್ಕರಲ್ಲಿ ಏನಾದರೂ ಮಾಡ್ತೀನಿ ಅಥವಾ ಪ್ಯಾನ್ ಮೇಲೆ ಏನಾದರೂ ಮಾಡ್ತೀನಿ ಅಂದರೆ ಕೆಳಗಡೆ ಈಗ ಹಂಚೆಲ್ಲ ಬರುತ್ತೆ ಅಲ್ವಾ, ರೊಟ್ಟಿ ಮಾಡ್ತೀವಿ. ಸೊ ಆ ಹಂಚನ್ನು ಇಟ್ಬಿಟ್ಟು ಅದ್ರ ಮೇಲೆ ಪ್ಯಾನ್ ಇಟ್ಬಿಟ್ಟು ನೀವು ಈ ರೀತಿಯಾಗಿ ಉಪ್ಪು ಹಾಕ್ಬಿಟ್ಟು ಮಾಡ್ಕೊಬೋದು. ಇಲ್ಲ ಹಳೆ ಪಾತ್ರೆಗಳೇನಾದರೂ ಇರುತ್ತೆ, ತುಂಬ ದಪ್ಪ ತಳದ ಏನಾದರೂ ಇದೆ ಅಂದರೆ ಅದರಲ್ಲೂ ಕೂಡ ನೀವು ಈ ರೀತಿಯಾಗಿ ಮಾಡ್ಕೊಬೋದು. ಹೆಂಚು ಚೆನ್ನಾಗಿ ಬಿಸಿ ಆಗಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬಿಸಿ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಪಾತ್ರೆನ. ಕಂಪ್ಲೀಟಾಗಿ ಈಗ ಪಾತ್ರೆ ಬಿಸಿಯಾಗಿದೆ. ನಾನು ಒಂದು ಚಿಕ್ಕದಾಗಿರುವಂಥ ಪ್ಲೇಟನ್ನು ಅದರ ಮೇಲೆ ಇಟ್ಬಿಟ್ಟು ಸೊ ಒಂದು ಪ್ಲೇಟಲ್ಲಿ ಈ ಬೇಸನ್ನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ರಿಂಗ್ ಥರ ಪ್ಲೇಟ್ ಏನಾದರೂ ಕೆಳಗಡೆ ಬರುತ್ತಲ್ವ, ಸ್ಟ್ಯಾಂಡ್ ಬರುತ್ತೆ, ಆ ಥರದ್ದನ್ನು ಯೂಸ್ ಮಾಡಿಬಿಟ್ಟು ನೀವು ಈ ರೀತಿಯಾಗಿ ಪ್ಲೇಟ್ ಇಟ್ಬಿಟ್ಟು ಬೇಸನ್ನು ಇಟ್ಕೊಬೋದು. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 15 ಮಿನಿಟ್ಸ್ ನಾನು ಬಿಸಿ ಮಾಡ್ಕೊತೀನಿ. ಸೊ ಅದು ಬೇಯಷ್ಟರಲ್ಲಿ ಪಿಜ್ಜಾ ಮಾಡೋದಕ್ಕೆ ಏನು ಬೇಕು ಅಂತ ಹೇಳ್ತೀನಿ. ನಿಮಗೆ ಇಷ್ಟ ಆಗೋ ತರಕಾರಿ ಎಲ್ಲ ಬಳಸ್ಬೋದು. ಮೊದಲಿಗೆ ನಾನು ಪಿಜ್ಜಾ ಸಾಸನ್ನು ತೊಗೊಂಡಿದ್ದೀನಿ. ಹಸಿ ಬಟಾಣಿಯನ್ನು ಕೂಡ ಬಳಸ್ತಾ ಇದ್ದೀನಿ. ಸ್ವೀಟ್ ಕಾರ್ನ್ನ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಚೀಸನ್ನು ನಾನು ತುರಿದು ಇಟ್ಕೊಂಡಿದ್ದೀನಿ. ಇದು ಪಿಜ್ಜಾ ಸೀಸನಿಂಗ್. ಇದು ಬೇಕಂದರೆ ನೀವು ಯೂಸ್ ಮಾಡಿ, ಮನೇಲಿಲ್ಲ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಹಾಗೆ ಚಿಲ್ಲಿ ಫ್ಲೆಕ್ಸ್ ಕೂಡ ನೀವು ಯೂಸ್ ಮಾಡ್ಕೊಬೋದು. ಸ್ವಲ್ಪ ಈರುಳ್ಳಿನ ಸ್ಲೈಸ್ ಆಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಫೈನಲ್ ಆಗಿ ನಾನು ಒಂದು 20 ನಿಮಿಷ ಇದನ್ನು ಬೇಯೋದಕ್ಕೆ ಬಿಟ್ಟಿದ್ದೀನಿ. ಸೊ ಇವಾಗ ನೋಡೋಣ ಹೇಗೆ ರೆಡಿಯಾಗಿದೆ ಅಂತ ಹೇಳಿಬಿಟ್ಟು. ನೋಡಿ, ಫೈನಲ್ ಆಗಿ ಪಿಜ್ಜಾ ಬೇಸು ರೆಡಿಯಾಗಿದೆ. ನೀವು ಏನು ಫೋರ್ಕ್ ಇರುತ್ತಲ್ವ, ಸ್ವಲ್ಪ ಅದರಿಂದ ಪ್ರೆಸ್ ಮಾಡಿದ್ರೆ ಅದು ಸ್ವಲ್ಪ ಗಟ್ಟಿಯಾಗಿರಬೇಕು. ಯಾವುದೇ ಕಾರಣಕ್ಕೂ ಫೋರ್ಕು ಅದಕ್ಕೆ ಚುಚ್ಚಬಾರ್ದು. ಸೊ ಚುಚ್ಚಿದ್ರೆ ಅದು ಇನ್ನೂ ಚೆನ್ನಾಗಿ ಬೆಂದ್ಕೊಂಡಿಲ್ಲ ಅಂತ ಹೇಳಿಬಿಟ್ಟು ಇವಾಗ ಇದು ಚೆನ್ನಾಗಿ ಬೆಂದಿದೆ. ಸೊ ನೋಡಿ, ಫೈನಲ್ ಆಗಿ ಪಿಜ್ಜಾ ಬೇಸು ಈ ರೀತಿಯಾಗಿ ರೆಡಿಯಾಗಿದೆ. ನಾನು ಈ ರೀತಿಯಾದಂತಹ ಪ್ಲೇಟನ್ನು ಅಂದರೆ ಕಟ್ಟಿದೆ ಅಲ್ವಾ, ಈ ರೀತಿ ಪ್ಲೇಟ್ ಬಳಸಿರೋದ್ರಿಂದ ಈ ರೀತಿಯಾಗಿ ಪಿಜ್ಜಾ ಬೇಸ್ ಬಂದಿದೆ. ನೀವು ನೈಸ್ ಆಗಿರೋ ಪ್ಲೇಟಲ್ಲಿ ಕೂಡ ಇಟ್ಕೊಂಡು ರೆಡಿ ಮಾಡ್ಕೊಬೋದು. ಸೊ ಇದಕ್ಕೀಗ ಪಿಜ್ಜಾ ಸಾಸನ್ನು ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಕಂಪ್ಲೀಟಾಗಿ ಎಲ್ಲ ಕಡೆ ಇದನ್ನು ಸ್ಪ್ರೆಡ್ ಮಾಡಿ ಮನೆಯಲ್ಲೇ ಆರಾಮಾಗಿ ನೀವು ಪಿಜ್ಜಾನ ರೆಡಿ ಮಾಡ್ಕೊಬೋದು. ಮಕ್ಕಳು ಅಷ್ಟೇ ಇತ್ತೀಚೆಗೆ ತುಂಬಾ ಪಿಜ್ಜಾ ಇಷ್ಟಪಡ್ತಾರೆ. ಸೊ ಅಟ್ಲೀಸ್ಟ್ ಮನೇಲಿ ಮಾಡಿದ್ರೆ ಸ್ವಲ್ಪ ನಮಗೆ ಹೆಲ್ತ್ ಬಗ್ಗೆ ಅಷ್ಟು ಭಯ ಇರಲ್ಲ. ಸೊ ಆಚೆ ಕಡೆ ತಿನ್ನೋಕೆ ಹೋದರೆ ತುಂಬ ಭಯ ಅನಿಸುತ್ತೆ. ಯಾವ ಆಯಿಲ್ ಯೂಸ್ ಮಾಡ್ತಾರೋ, ಹೇಗೆ ರೆಡಿ ಮಾಡ್ತಾರೋ ಅನ್ನೋದೇ ಭಯ ಇರುತ್ತೆ. ಸೊ ಹಾಗಾಗಿ ಮನೇಲಿ ಈ ರೀತಿಯಾಗಿ ರೆಡಿ ಮಾಡಿಕೊಂಡ್ರೆ ನಮಗೆ ಖುಷಿ ಇರುತ್ತೆ, ನಾವು ಮಾಡಿದ್ದೀವಿ ಮನೇಲಿ, ಆರಾಮಾಗಿ ತಿನ್ಬೋದು ಅಂತ ಹೇಳಿಬಿಟ್ಟು. ಸೊ ಈಗ ಸ್ಪ್ರೆಡ್ ಮಾಡಿದ್ದೀನಿ. ನಾನು ಸ್ವಲ್ಪ ಏನು ತರಕಾರಿಗಳನ್ನು ತೊಗೊಂಡಿದ್ದೆ ಅಲ್ವಾ, ಸ್ವಲ್ಪ ನಾನು ಲೈಟಾಗಿ ಫ್ರೈ ಮಾಡ್ಕೊತೀನಿ. ಹಸಿಯಾಗಿ ಇದ್ದರೆ ಏನೋ ಅಷ್ಟು ಚೆನ್ನಾಗಿ ಅನಿಸಲ್ಲ ತಿನ್ನೋದಕ್ಕೆ. ಹಾಗಾಗಿ ಸ್ವಲ್ಪ ನಾನು ಲೈಟಾಗಿ ಅದನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ಸ್ಲೈಸಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಏನಿತ್ತು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು.
ಸೊ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರೋವಂಥ ಕ್ಯಾಪ್ಸಿಕಮ್ನು ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಹಸಿಯಾಗಿ ಏನಾಗುತ್ತೆ ಅದ್ರ ಮೇಲೆ ಹಾಕಿದಾಗ ತಿನ್ನೋಕ್ಕೆ ಅಷ್ಟು ರುಚಿ ಅನಿಸಲ್ಲ, ಜಸ್ಟ್ ಬೇಯುತ್ತೆ ಅಷ್ಟೇ. ಎಣ್ಣೆಲಿ ಈ ಥರ ಫ್ರೈ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಫ್ರೈ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಪಿಜ್ಜಾನ ಓವನ್ ಇದ್ದರೆ ಓವನ್ ಬಳಸಿ ಕೂಡ ಇದೇ ಪ್ರೊಸೀಜರ್ನ ಯೂಸ್ ಮಾಡಿಬಿಟ್ಟು ಮಾಡ್ಬೋದು. ಸೊ ಅಷ್ಟೇ ಅಲ್ಲದೆ ನಿಮಗೆ ತರಕಾರಿಗಳು ಇಷ್ಟ ಆಗೋ ತರಕಾರಿಗಳು ಏನಾದರೂ ಇದ್ದರೆ ಅದನ್ನು ಕೂಡ ನಾವು ಬಳಸ್ಬೋದು. ಸೊ ಹಸಿ ಬಟಾಣಿ ಕೂಡ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಕಂಪ್ಲೀಟಾಗಿ ಈಗ ಫ್ರೈ ಆಯಿತು. ನಾನು ಡೀಪ್ ಫ್ರೈ ಏನು ಮಾಡಿಲ್ಲ, ಲೈಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಕಂಪ್ಲೀಟಾಗಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಪಿಜ್ಜಾ ಬೇಸ್ ಏನಿದೆ ಅಲ್ವಾ, ಸೊ ಅದಕ್ಕೆ ಸಾಸನ್ನು ಅಪ್ಲೈ ಮಾಡಿದ್ದೆ. ಈಗ ಕಾರ್ನನ್ನು ಹಾಕ್ತಾಯಿದ್ದೀನಿ. ಕಾರ್ನ್ ನಾನು ತೊಗೊಂಡು ಬಂದುಬಿಟ್ಟು ಅದನ್ನು ನಾನೇ ಬೇಯಿಸ್ಕೊಂಡಿದ್ದೆ. ಬೇಯಿಸ್ಬಿಟ್ಟು ಇದಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ, ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ತರಕಾರಿ ಅಥವಾ ಈ ಥರ ಕಾರ್ನ್ ಇಷ್ಟನೋ ಅದನ್ನು ಜಾಸ್ತಿಯಾಗಿ ಬಳಸಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈಗ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ತರಕಾರಿ ಮತ್ತು ಬಟಾಣಿ ಏನಿದೆ ಸೊ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಕಂಪ್ಲೀಟಾಗಿ ನಾನು ತರಕಾರಿ ಬಟಾಣಿ ಕಾರ್ನೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೋಡಿ ಕೆಲವೊಂದು ಮಕ್ಕಳು ಹಾಗೆ ತರಕಾರಿನೆಲ್ಲ ಕೊಟ್ಟರೆ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ. ಸೊ ಈ ರೀತಿ ಪಿಜ್ಜಾ ಮೇಲೆ ಹಾಕಿದ್ರೆ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಈಗ ನಾನು ಸೀಸನಿಂಗ್ನ ಹಾಕ್ಕೊತಾ ಇದ್ದೀನಿ. ಸೊ ಇದಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಹಾಕಲೇಬೇಕು ಅಂತ ಏನಿಲ್ಲ. ಸೊ ನಾನು ಬಳಸ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಚಿಲ್ಲಿ ಫ್ಲೇಕ್ಸ್ನೂ ಕೂಡ ನೀವು ಹಾಕ್ಕೊಬೋದು. ನಿಮಗೆ ಏನಾದ್ರು ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದ್ರೂ ಕೂಡ ಒಣಮೆಣಸಿನ್ಕಾಯಿ ಒಳಗಡೆ ಏನು ಫ್ಲೆಕ್ಸ್ ಬರುತ್ತೆ ಅಲ್ವಾ, ಸೊ ಅದನ್ನು ತೆಗೆದು ಕೂಡ ನೀವು ಹಾಕ್ಕೊಬೋದು. ಈಗ ನಾನು ಚೀಸ್ನ ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೆ, ಸೊ ಅದನ್ನು ಕೂಡ ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡ್ಕೊತೀನಿ. ಸೊ ಚೀಸು ಎಷ್ಟು ಹಾಕಿದ್ರೂ ಕಡಿಮೆನೇ, ಚೀಸ್ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನನಗಂತೂ ಚೀಸ್ ಅಂದ್ರೇ ತುಂಬ ಇಷ್ಟ. ನಾನು ಆಲ್ಮೋಸ್ಟ್ ಇಷ್ಟಪಡೋದೆ ಚೀಸಿ ಪಿಜ್ಜಾನ. ಸೊ ಹಾಗಾಗಿ ನಾನು ಚೀಸನ್ನು ಹಾಕ್ತಾಯಿದ್ದೀನಿ. ಸೊ ನೋಡಿ ಕಂಪ್ಲೀಟಾಗಿ ಚೀಸ್ನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಒಂದು ಸ್ಪೂನಿಂದ ನಾನು ಎಲ್ಲ ಕಡೆ ಚೀಸ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಚೀಸನ್ನು ನೀವು ಯೂಸ್ ಮಾಡ್ಕೋಬೋದು. ಇವಾಗ ನಾನು ಆವಾಗಲೇ ಏನು ಪಾತ್ರೆಯನ್ನು ಯೂಸ್ ಮಾಡಿಬಿಟ್ಟು ಉಪ್ಪಾಕಿ ಬಳಸಿದಂಥ ಬಾಣಲೆ ಏನಿತ್ತು ಅದರಲ್ಲಿನೇ ನಾನು ಈ ಪಿಜ್ಜಾನ ಮತ್ತೆ ಇಡ್ತಾಯಿದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಪಿಜ್ಜಾ ಎಲ್ಲ ಮ್ಯಾರಿನೇಟ್ ಆಗಬೇಕಲ್ವ, ಅದಕ್ಕೋಸ್ಕರ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಇದನ್ನೇ ಬಿಟ್ಟರೆ ಸಾಕು. ಸೊ ಚೆನ್ನಾಗಿ ಪಿಜ್ಜಾ ರೆಡಿ ಆಗುತ್ತೆ. ನೋಡಿ ಫೈನಲ್ಲಾಗಿ ಪಿಜ್ಜಾ ರೆಡಿ ಆಗೇ ಬಿಡ್ತು. ಸೊ ಚೀಸೆಲ್ಲ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಅಂತ ಹೇಳ್ಬಿಟ್ಟು. ಚೀಸ್ ಇಷ್ಟಪಡೋರು ಇನ್ನೂ ಜಾಸ್ತಿನೇ ಚೀಸನ್ನು ಹಾಕ್ಕೊಂಡು ತಿನ್ಬೋದು. ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಪಿಜ್ಜಾನ ಬೇಯಿಸ್ಕೋಬೇಕು. ಅಂತೂ ಇಂತೂ ಫೈನಲ್ಲಾಗಿ ಪಿಜ್ಜಾ ರೆಡಿ ಆಗಿನೇ ಬಿಡ್ತು. ನಾನು ಇದಕ್ಕೆ ಮತ್ತೆ ಸ್ವಲ್ಪ ಮೇಲ್ಗಡೆ ಸೀಸನಿಂಗ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಪಿಜ್ಜಾ ಸೀಸನಿಂಗ್ ಅಂತ ಹೇಳ್ಬಿಟ್ಟು. ಸೊ ಚಿಲ್ಲಿ ಫ್ಲೆಕ್ಸು ಅಷ್ಟೇ ಹಾಕಿದ್ರೆ ಖಾರವಾಗಿ ತುಂಬಾ ಟೇಸ್ಟಿ ಕೊಡುತ್ತೆ. ಸೊ ಇರಲಿಲ್ಲ, ಹಾಗಾಗಿ ನಾನು ಹಾಕಿಲ್ಲ.
ನಿಮಗೇನಾದ್ರು ಅದು ಸಿಕ್ಕಿಲ್ಲ ಅಂದ್ರೂ ಅದೇ ಹೇಳ್ದಾಗಲೇ ಒಣಮೆಣಸಿನ್ಕಾಯಿ ಏನು ಬರುತ್ತೆ ಅಲ್ವಾ, ಸೊ ಅದ್ರ ಒಳಗಡೆ ಚಿಕ್ಕ ಚಿಕ್ಕದಾಗಿ ಬೀಜಗಳು ಬರುತ್ತೆ. ಸೊ ಆ ಬೀಜಗಳನ್ನು ನೀವು ತೆಗೆದುಬಿಟ್ಟು ಅಪ್ಲೈ ಮಾಡಿ ತಿನ್ಕೊಬೋದು. ಈಗ ಕಟ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು. ಪಿಜ್ಜಾ ಕಟ್ ಮಾಡೋ ರೋಲರೇ ಇರುತ್ತೆ ಅಲ್ವಾ, ಸೊ ಅದನ್ನು ಕೂಡ ನೀವು ಬಳಸ್ಬೋದು. ನನ್ನ ಹತ್ರ ಇರಲಿಲ್ಲ ಅದು, ಸೊ ಹಾಗಾಗಿ ನಾನು ನೈಫಿಂದನೇ ಪಿಜ್ಜಾನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಅದರಲ್ಲಾದರೆ ಈಸಿಯಾಗಿ ಕಟ್ ಮಾಡ್ಕೊಬೋದು. ನೋಡಿ ಈಗ ಪಿಜ್ಜಾ ಹೇಗೆ ಬಂದಿದೆ ಅಂತ ನೋಡೋಣ. ಸೊ ಸಖತ್ತಾಗಿರುತ್ತೆ, ಟೇಸ್ಟ್ ಮಾತ್ರ ಸೇಮ್ ನೀವು ಡೊಮಿನೋಸ್ ಮತ್ತು ಪಿಜ್ಜಾ ಹಟ್ಟಿಂದ ಯಾವ ರೀತಿ ಪಿಜ್ಜಾನ ತಂದುಬಿಟ್ಟು ತಿಂತಿರೋ ಅದೇ ರೀತಿ ಟೇಸ್ಟನ್ನು ಇದು ಕೂಡ ಕೊಡುತ್ತೆ. ಸೊ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮನೇಲಿ ಮಾಡಿರೋದು ಅಂತಲೇ ಅನ್ನಿಸ್ತಾ ಇಲ್ಲ, ಸೇಮ್ ನಾವು ಆಚೆಯಿಂದ ತಂದಿರೋ ಥರನೇ ಇದೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಒಂದು ಸಲ ಈ ರೀತಿಯಾಗಿ ಪಿಜ್ಜಾನ ನೀವೇ ಮಾಡ್ಕೊಂಡು ತಿಂದರೆ ಸೊ ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ. ಅದಾದಮೇಲೆ ಆಚೆಯಿಂದ ತರೋ ಮನಸ್ಸೇ ಬರಲ್ಲ. ಏನು ಬಿಡು ಒಂದು ಹಾಫ್ ಆನ್ ಅವರಲ್ಲಿ ನಾವೇ ರೆಡಿ ಮಾಡ್ಬೋದು. ಆರ್ಡ್ರ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ಆದರೂ ಬೇಕು. ಅದನ್ನೇ ನೀವು ಮನೇಲಿ ಮಾಡಿಬಿಡಿ. ಸೊ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ನಾನೇ ಮನೇಲಿ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು. ಅಷ್ಟೇ ಅಲ್ಲದೆ ಟೇಸ್ಟ್ ಕೂಡ ಏನೂ ಚೇಂಜಸ್ ಅನಿಸಲ್ಲ, ತುಂಬಾ ಚೆನ್ನಾಗಿರುತ್ತೆ ಕೂಡ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಪಿಜ್ಜಾನ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಸಖತ್ತಾಗಿ ಟೇಸ್ಟಿಯಾಗಿರುವಂತಹ ಪಿಜ್ಜಾ ರೆಡಿ ಆಗಿದೆ, ತುಂಬಾನೇ ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈ ವ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಜೀವನದಲ್ಲಿ ನಾವು ಯಾರನ್ನೇ ಕಳೆದುಕೊಂಡರೂ ಬದುಕಬಹುದು, ಆದರೆ ನಮ್ಮನ್ನೇ ನಾವೇ ಕಳೆದುಕೊಂಡರೆ ಹುಡುಕುವುದು ಕಷ್ಟ, ಬದುಕುವುದು ಕಷ್ಟ. ಇದನ್ನು ಅರಿತವನು ಮನುಜನಾಗುತ್ತಾನೆ, ಅವನೇ ಸುಖ ಮನುಜನಾಗುತ್ತಾನೆ.